ಹೌದು, ನೀವು ನೋಡ್ತಾ ಇರೋ ಈ ಸಾಲು ಸಾಲು ಕೋಳಿಗಳು ಚಿರತೆ ದಾಳಿಗೆ ಬಲಿಯಾಗಿವೆ. ಇದೆಲ್ಲ ನಡೆದಿದ್ದು ಚಿಕ್ಕಬಳ್ಳಾಪುರ ತಾಲೂಕು ಇತಿಹಾಸ ಪ್ರಸಿದ್ಧ ಭೋಗ ನಂದೀಶ್ವರನಿರುವ ನಂದಿ ಗ್ರಾಮದ ರೈತ ಲೋಕೇಶ್ ಎನ್ನುವರ ಪೌಲ್ಟ್ರಿ ಫಾರಂನಲ್ಲಿ. ನಿನ್ನೆ ರಾತ್ರಿ ಜೋರು ಮಳೆ ಗಾಳಿ ಬಂದಿತ್ತು, ವಿದ್ಯುತ್ ಇಲ್ಲದಾಗಿತ್ತು. ಇದೇ ಸಮಯಕ್ಕೆ ಹೊಂಚು ಹಾಕಿ ಕಾಯುತ್ತಿದ್ದ ಚಿರತೆಯೊಂದು ನಂದಿ ಬೆಟ್ಟದ ತಪ್ಪಲಿನಿಂದ ಆಹಾರ ಹುಡುಕಿ ಇವರ ಪೌಲ್ಟ್ರಿ ಫಾರಂ ಕಡೆ ಬಂದು ಅಡ್ಡ ಕಟ್ಟಿದ್ದ ನೆಟ್ ಮೆಶ್ ಕಿತ್ತು ಒಳ ನುಗ್ಗಿ ರಾಶಿ ರಾಶಿ ಇದ್ದ ಕೋಳಿಗಳನ್ನ ಮನಬಂದಂತೆ ಕಚ್ಚಿ 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 ರಕ್ತ ಹೀರಿ ಬಿಸಾಕಿದೆ. ಚಿರತೆ ನುಗ್ಗಿದ ಗಾಬರಿಗೆ ಕೋಳಿಗಳು ದಿಕ್ಕಾಪಾಲಾಗಿ ಓಡಿ ಹೋಗಿದ್ವು. ಚಿರತೆ ನಡೆದ ರಭಸಕ್ಕೂ ಕೆಲವು ಕೋಳಿಗಳು ಜೀವ ಬಿಟ್ಟಿವೆ. ತನಗೆ ಬೇಕಾದಷ್ಟು ತಿಂದ ಮೇಲೆ ಚಿರತೆ ಅಲ್ಲಿಂದ ಕಾಲ್ಕಿತ್ತಿದೆ. ಬೆಳಗ್ಗೆ ಪೌಲ್ಟ್ರಿ ಫಾರಂಗೆ ಬಂದು ನೋಡಿದ ರೈತ ಲೋಕೇಶ್ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ಆಕಾಶವೇ ತಲೆ ಮೇಲೆ ಬಿದ್ದಂತೆ ಕೊಳ್ತು ಬಿಟ್ಟಿದ್ದಾನೆ. ಇನ್ನೇನು ಒಂದು ವಾರಕ್ಕೆ ಕಟಾವಿಗೆ ತೆಗೆದುಕೊಂಡು ಹೋಗ್ಬೇಕಿತ್ತು ಆ ಕೋಳಿಗಳನ್ನ. ಜೀವ ಬಿಟ್ಟಿದ್ರಿಂದ 3-4 ಲಕ್ಷ ಕಣ್ಮುಂದೆಯೇ ನಷ್ಟಕ್ಕೊಳಗಾದ ರೈತ ಲೋಕೇಶ್ ಅರಣ್ಯ ಅಧಿಕಾರಿಗಳನ್ನ ಕರೆಸಿ ಹೆಜ್ಜೆ ಗುರುತು ಮಾರ್ಕ್ ಮಾಡಿಸಿದ್ರು. ಇದು ಚಿರತೆ ಹೆಜ್ಜೆ ಅನ್ನೋದನ್ನ ಅವರು ಖಾತ್ರಿಪಡಿಸಿದ್ದಾರೆ. ನಂತರ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ನಮ್ಮ ಫಾರಮ್ಗೆ ಚಿರತೆ ಅಟ್ಯಾಕ್ ಮಾಡಿದೆ. ಸುಮಾರು ನಾವು 5,000ರಿಂದ 6,000 ಕೋಳಿ ಸಾಕಣೆ ಮಾಡೋದು. ಸುಮಾರು 12 ಲಕ್ಷ ಅದಕ್ಕೆ ಬಂಡವಾಳ ಹಾಕಿದ್ದೀರಿ. ಈಗ ಚಿರತೆ ಅಟ್ಯಾಕ್ ಮಾಡಿ ಸುಮಾರು 1,000 ಕೋಳಿಯಷ್ಟು ನಷ್ಟ ಆಗಿದೆ. ತಿಂದಿದೆ, ಕಚ್ಚಿದೆ, ಎಲ್ಲ ಗಾಬರಿ ಬೇರೆ ಆಗಿದ್ದಾವೆ. ಅದರಿಂದ ನಮಗೆ ಒಂದು 3 ಲಕ್ಷದಷ್ಟು ನಷ್ಟ ಆಗಿದೆ. ಇನ್ನು ಆಕಸ್ಮಿಕ ಈ ಘಟನೆಯಿಂದ ನೊಂದ ರೈತ ಲೋಕೇಶ್ ಜೆಸಿಬಿ ತರಿಸಿ ಗುಂಡಿ ತೆಗೆಸಿ ಸತ್ತ ಕೋಳಿಗಳನ್ನು ಮುಚ್ಚಿ ಮಣ್ಣು ಮಾಡಿದ್ರು. ಇನ್ನು ಈ ಚಿರತೆ ಈ ಹಿಂದೆಯೂ ಬೆಟ್ಟದ ತಪ್ಪಲಿನಲ್ಲಿರುವ ಜಮೀನು ಪಕ್ಕ ಆಗಾಗ ಕಾಣಿಸಿಕೊಳ್ಳುತ್ತಿದ್ದು ಆ ಭಾಗದಲ್ಲಿ 2 ಹಸು ಕರುಗಳ ಮೇಲೆ ದಾಳಿ ಮಾಡಿ ಜೀವ ತೆಗೆದಿತ್ತು ಎನ್ನಲಾಗಿದ್ದು, ಅರಣ್ಯಾಧಿಕಾರಿಗಳು ಇದನ್ನ ಹಿಡಿದು ಈ ಭಾಗದ ಜನರಲ್ಲಿ ಮೂಡಿರುವ ಜೀವ ಭಯ ಹೋಗಲಾಡಿಸುವವರೇ ಕಾದು ನೋಡಬೇಕಿದೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.